ಶಾಲೆಯನ್ನು ಮಧ್ಯದಲ್ಲಿಯೇ ಬಿಡುವ ಮಕ್ಕಳ ಮನೆಗಳಿಗೆ ತೆರಳಿ ಪೋಷಕರ ಮನವೊಲಿಸಿ ಕರೆತರುವ ಕಾರ್ಯವನ್ನು ನಿರಂತರವಾಗಿ ಮಾಡಲಾಗುತ್ತಿದೆ. ಗುಲ್ಬರ್ಗಾ ಜಿಲ್ಲೆಯಿಂದ ಬಂದು ವಿಜಯಪುರದಲ್ಲಿದ್ದುಕೊಂಡು ಶಾಲೆ ಬಿಟ್ಟಿದ್ದ ರಮೇಶ ಹನುಮಂತ ಮರೆನೂರ ಎಂಬ ವಿದ್ಯಾರ್ಥಿಯನ್ನು ಸ್ವಂತ ಜವಾಬ್ದಾರಿಯಲ್ಲಿ ಕರೆತಂದು 8ನೇ ತರಗತಿಗೆ ನಮ್ಮ ಶಾಲೆಗೆ ದಾಖಲಿಸಿಕೊಂಡು ಶಿಕ್ಷಣ ಕೊಡಲಾಗಿದೆ. ನಂತರ ಶಿಕ್ಷಣಕ್ಕೆ ಇದೀಗ ಜಂಗಮಕೋಟೆ ಸರ್ಕಾರಿ ಪ್ರೌಢಶಾಲೆಗೆ ದಾಖಲಿಸಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಾಗಿದೆ. ಶಾಲೆ ಬಿಡದಂತೆ ನಿರಂತರವಾಗಿ ಶಾಲೆಗೆ ಹಾಜರಾಗಲು ಪ್ರೋತ್ಸಾಹದಾಯಕವಾಗಿ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಹಾಗೂ ಸ್ಥಳೀಯ ಗ್ರಾಮಸ್ಥರ ನೆರವಿನಲ್ಲಿ ಬೆಳಗಿನ ಉಪಹಾರ ವ್ಯವಸ್ಥೆ, ಗುಣಮಟ್ಟದ ಶುಚಿರುಚಿಯಾದ ಮಧ್ಯಾಹ್ನದ ಬಿಸಿ ಊಟ, ಬಿಸ್ಕತ್ ವಿತರಣೆ, ವಿಶೇಷ ಸಿಹಿ ತಿಂಡಿ ಕೊಡಿಸುವ ವ್ಯವಸ್ಥೆ ಮಾಡಲಾಗಿದೆ. ಶೈಕ್ಷಣಿಕ ವರ್ಷಾರಂಭಕ್ಕೂ ಮುನ್ನವೇ ದಾಖಲಾತಿ ಆಂದೋಲನದ ಮೂಲಕ ಮನೆ ಮನೆ ಸಮೀಕ್ಷೆ ನಡೆಸಿ ಅರ್ಹ ಮಕ್ಕಳನ್ನು ಶಾಲೆಗೆ ದಾಖಲಿಸಿಕೊಳ್ಳಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ಸದಸ್ಯರು, SDMC ಪದಾಧಿಕಾರಿಗಳು, ಹಳೆಯ ವಿದ್ಯಾರ್ಥಿಗಳ ಹಾಗೂ ಸಮುದಾಯದ ಸಹಕಾರವನ್ನು ಪಡೆಯಲಾಗುತ್ತಿದೆ. ಮಕ್ಕಳನ್ನು ತಾಲೂಕು, ಜಿಲ್ಲಾ ಮಟ್ಟದ ವಿವಿಧ ಚಟುವಟಿಕೆಗಳಿಗೆ ಕರೆದೊಯ್ಯಲಾಗಿದೆ. ಕಳೆದ 10 ವರ್ಷಗಳಿಂದಲೂ ಶಾಲಾ ಮಕ್ಕಳ ಪ್ರವಾಸ ಕೈಗೊಳ್ಳಲಾಗಿದೆ. ಶಾಲಾ ಸನಿಹದ ಸ್ಥಳಗಳಲ್ಲಿ ನಡೆಯುವ ವಸ್ತು ಪ್ರದರ್ಶನ, ಕನ್ನಡ ಸಾಹಿತ್ಯ ಸಮ್ಮೇಳನ, ಸ್ಥಳೀಯ ಚೆಕ್ ಡ್ಯಾಂ ಮತ್ತಿತರ ಕ್ಷೇತ್ರ ಭೇಟಿ ಕಾರ್ಯಕ್ರಮಗಳ ಮೂಲಕ ಮಕ್ಕಳನ್ನು ಆಕರ್ಷಿಸಲಾಗುತ್ತಿದೆ. ವರ್ಷಪೂರ್ತಿ ಮಕ್ಕಳಿಗೆ ಅಗತ್ಯವಾಗುವಷ್ಟು ನೋಟ್ ಪುಸ್ತಕ, ಪೆನ್ನು, ಜಾಮಿಟ್ರಿ ಬಾಕ್ಸು ಮತ್ತಿತರ ಲೇಖನ ಸಾಮಗ್ರಿಗಳನ್ನು ದಾನಿಗಳಿಂದ ಕೊಡಿಸಲಾಗುತ್ತಿದೆ. ಶಾಲೆಯ ಭೌತಿಕ ಪರಿಸರವನ್ನು ಉತ್ತಮವಾಗಿ ನಿರ್ವಹಿಸಲಾಗುತ್ತಿದ್ದು, ಎಲ್ಲ ಮಕ್ಕಳಿಗೂ ಬೇಕಾಗುವಷ್ಟು ಡೆಸ್ಕ್ಗಳು, ನಲಿಕಲಿ ರೌಂಡ್ ಟೇಬಲ್ಗಳು, ಆಟದ ಸಾಮಗ್ರಿಗಳು, ಪ್ರಯೋಗಾಲಯದ ವಸ್ತುಗಳು, ಕಲಿಕೋಪಕರಣಗಳನ್ನು ದಾನಿಗಳಿಂದ, ಇಲಾಖೆಯಿಂದ ಸಂಗ್ರಹಿಸಿಕೊಂಡು ಸಂದರ್ಭೋಚಿತವಾಗಿ ಬೋಧನೆಯಲ್ಲಿ ಅಳವಡಿಸಿಕೊಳ್ಳಲಾಗುತ್ತಿದೆ. ಇಂಗ್ಲಿಷ್, ಗಣಿತ, ವಿಜ್ಞಾನದಂತಹ ವಿಷಯಗಳನ್ನು ಸುಲಭವಾಗಿ ಕಲಿಯಲು ಅಗತ್ಯ ಪರಿಸರವನ್ನು ಸೃಜಿಸಲಾಗಿದೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ವತಿಯಿಂದ ನಡೆಯುವ ಡ್ರಾಯಿಂಗ್ ಗ್ರೇಡ್ ಲೋಯರ್ ಹಾಗೂ ಹೈಯರ್ ಪರೀಕ್ಷೆಗಳಿಗೆ ಮಕ್ಕಳನ್ನು ನೋಂದಾಯಿಸಿ ವೈಯಕ್ತಿಕ ಖರ್ಚಿನಲ್ಲಿ ತರಬೇತಿ ಕೊಡಿಸಿ ಉತ್ತಮ ಫಲಿತಾಂಶವನ್ನು ಪಡೆಯಲಾಗುತ್ತಿದೆ. ಅಕ್ಟೋಬರ್ ರಜಾ ಅವಧಿಯಲ್ಲಿ 8ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ NMMS ಪರೀಕ್ಷೆಗೆ ವೈಯಕ್ತಿಕವಾಗಿ ತರಬೇತಿ ನೀಡುತ್ತಿರುವುದರಿಂದ ಇಲ್ಲಿನವರೆಗೆ ಪ್ರತಿ ವರ್ಷವೂ ಕನಿಷ್ಠ 3-4 ವಿದ್ಯಾರ್ಥಿಗಳು ರಾಷ್ಟ್ರೀಯ ಪ್ರತಿಭಾನ್ವೇಷಣಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಿದ್ದು, ಅಂತಹವರಿಗೆ ಶಿಷ್ಯ ವೇತನ ಕೊಡಿಸಲಾಗುತ್ತಿದೆ. ಪ್ರತಿ ವರ್ಷವೂ ತಾಯಂದಿರ ದಿನಾಚರಣೆ, ಪೋಷಕರ ದಿನಾಚರಣೆ ನಡೆಸಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ಸ್ಪರ್ಧೆಗಳನ್ನು ನಡೆಸಿ ಪ್ರೋತ್ಸಾಹಿಸಲಾಗುತ್ತಿದೆ. ಆಗಿಂದಾಗ್ಗೆ ಪೋಷಕರನ್ನು ಶಾಲೆಗೆ ಕರೆಸಿ ಚರ್ಚಿಸಲಾಗುತ್ತಿದೆ. ಶಾಲೆಯ ಲೋಗೋ ಅಡಿಯಲ್ಲಿ ಸ್ವಂತದ್ದಾದ ಅಂಕಪಟ್ಟಿಗಳನ್ನು ಮುದ್ರಿಸಿ ಕನಿಷ್ಠ 2 ತಿಂಗಳಿಗೊಮ್ಮೆಯಾದರೂ ರೂಪಣಾತ್ಮಕ, ಸಂಕಲನಾತ್ಮಕ ಪರೀಕ್ಷೆಗಳಲ್ಲಿನ ಸಾಧನೆಯನ್ನು ಪ್ರಗತಿ ಪತ್ರಗಳ ಮೂಲಕ ಮಕ್ಕಳಿಗೆ ವಿತರಿಸಿ ಪೋಷಕರೊಂದಿಗೆ ಚರ್ಚಿಸಲಾಗುತ್ತಿದೆ. ಬಡ ಹೆಣ್ಣು ಮಕ್ಕಳನ್ನು ಶಿಕ್ಷಣದೆಡೆಗೆ ಪ್ರೋತ್ಸಾಹಿಸಲು ದಾನಿಗಳಿಂದ ಆರ್ಥಿಕ ಸಹಾಯಧನ ಕೊಡಿಸಲಾಗುತ್ತಿದೆ. ವಿವಿಧ ಸಂಘ ಸಂಸ್ಥೆಗಳಿಂದ ಸ್ಪರ್ಧೆಗಳನ್ನು ನಡೆಸಿ ಪ್ರಶಸ್ತಿ ಪತ್ರ, ಬಹುಮಾನಗಳನ್ನು ಕೊಡಲಾಗುತ್ತಿದೆ. ಗಾಂಧಿ ಸಂಸ್ಕಾರ ಪರೀಕ್ಷೆ, ಚಿಂತನ ವಿಜ್ಞಾನ ಪರೀಕ್ಷೆಗಳಂತಹವುಗಳಿಗೆ ಮಕ್ಕಳನ್ನು ಪ್ರೇರೇಪಿಸಲಾಗುತ್ತಿದೆ. 2018-19ನೇ ಸಾಲಿನಲ್ಲಿ ಬೆಸ್ಟ್ SDMC ಪ್ರಶಸ್ತಿ, 2020-21ನೇ ಸಾಲಿಗೆ ಜಿಲ್ಲಾ ಮಟ್ಟದ ಮಾದರಿ ಶಾಲೆಯಾಗಿ ಪರಿವರ್ತಿಸಿರುವುದು, ಬೆಸ್ಟ್ ಇಕೋ ಕ್ಲಬ್ ಪ್ರಶಸ್ತಿ, ಸ್ವಚ್ಛ ವಿದ್ಯಾಲಯ ಪುರಸ್ಕಾರದಂತಹ ಪ್ರಶಸ್ತಿಗಳು ಲಭಿಸಿರುವುದು ಮಕ್ಕಳನ್ನು ಶಾಲೆಗೆ ಆಕರ್ಷಿಸುವಂತಿದೆ. ಬ್ಯಾಗ್ ರಹಿತ ದಿನದ ಮೂಲಕ ಒತ್ತಡರಹಿತ, ತೂಕರಹಿತವಾಗಿ ಶಾಲೆಗೆ ಬಂದು ಹೋಗಲು ಅವಕಾಶ ಕಲ್ಪಿಸಲಾಗಿದೆ.
ರಸಪ್ರಶ್ನೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒತ್ತು ನೀಡಲಾಗುತ್ತಿದೆ. ಕರಪತ್ರಗಳು, ಜಾಗೃತಿ ಫಲಕಗಳ ಮೂಲಕ ಪ್ರಚಾರ ಮಾಡಲಾಗುತ್ತಿದೆ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ಪ್ಯಾಡ್ಗಳನ್ನು ಸುಡುವ ಇನ್ಸಿನರೇಟರ್ ಅಳವಡಿಕೆ ಮತ್ತಿತರ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗಿದೆ.